ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಬಸವನಗುಡಿ ಗಾಂಧಿ ಬಜಾರ್ ರಸ್ತೆಯಲ್ಲಿ ಕೂರಿಸಿರೋ ಗಣೇಶನ ತೋರಿಸ್ತಾ ಇದ್ದೀನಿ. ಗಾಂಧಿ ಬಜಾರ್ ಶ್ರೀ ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಪ್ರತಿ ವರ್ಷವೂ ಇಲ್ಲಿ ಗಣೇಶ ಕೂರಿಸ್ತಾರೆ. ಈ ಗಣೇಶ ಉತ್ಸವನ ಗಾಂಧಿ ಬಜಾರ್ ಬೀದಿ ಬದಿ ವ್ಯಾಪಾರಿಗಳ ಸಂಘ ಜೊತೆಗೂಡಿ ಆಚರಿಸ್ತಾರೆ. ಇದು 23ನೇ ವರ್ಷದ ವಾರ್ಷಿಕೋತ್ಸವ. ಈ ಗಣೇಶ ಕೂರಿಸೋದು ಗಾಂಧಿ ಬಜಾರ್ ಮುಖ್ಯ ರಸ್ತೆ ಪುಟ್ಟಣ ಲಿಂಕ್ ರಸ್ತೆಯಲ್ಲಿ. ಇದು ರೋಟಿಘರ್ ಹೋಟೆಲ್ ಇದೆಯಲ್ಲ, ಅದರ ಹಿಂಭಾಗ ಬರುತ್ತೆ. ಪ್ರತಿ ವರ್ಷವೂ ಇಲ್ಲಿ ಗಣೇಶ ಉತ್ಸವನ ಅದ್ಧೂರಿಯಾಗಿ ಆಚರಿಸ್ತಾರೆ. ಹೋದ ವರ್ಷ ಕೂಡ ನಾನು ವಿಡಿಯೋ ಮಾಡಿದ್ದೆ, ಈ ವರ್ಷವೂ ವಿಡಿಯೋ ಮಾಡಿದ್ದೀನಿ. ಒಟ್ಟು 3 ದಿನ ಕೂರಿಸ್ತಾರೆ ಇಲ್ಲಿ ಗಣೇಶನ. ಮೊದಲ ದಿನ ಗಣೇಶ ಪ್ರತಿಷ್ಠಾಪನೆ ಮಾಡಿ ಮಧ್ಯಾಹ್ನ ಅನ್ನದಾನ ಏರ್ಪಡಿಸ್ತಾರೆ. 2ನೇ ದಿನ ಆರ್ಕೆಸ್ಟ್ರಾ ಇಟ್ಟಿರ್ತಾರೆ. ಹೋದ ವರ್ಷ ಆರ್ಕೆಸ್ಟ್ರಾ ಇಟ್ಟಿದ್ರು, ಈ ವರ್ಷ ನಾನು ಮೊದಲನೇ ದಿನ ಮಾತ್ರ ಹೋಗಿದ್ದೆ ಅಷ್ಟೇ, ಮತ್ತೆ ಆ ಕಡೆ ಹೋಗಲಿಲ್ಲ. ನಾನು ಮೊದಲನೇ ದಿನ ಅಂಗಡಿಯಿಂದ ಸಂಜೆ 4:15ಗೆ ಹೋಗಿ ಒಂದು ವಿಡಿಯೋ ಮಾಡಿಕೊಂಡು ಬಂದಿದ್ದೆ. ಮತ್ತೆ ಸಂಜೆ 7 ಗಂಟೆ ಮೇಲೆ ಹೋಗೋಣ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಹೋದರೆ ಡೆಕೋರೇಷನ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಗಾಂಧಿ ಬಜಾರ್ ಮೇನ್ ರೋಡ್ ಎಲ್ಲ ಲೈಟಿಂಗ್ ಡೆಕೋರೇಷನ್ ಮಾಡಿದರು. ಅದು ಕೂಡ ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ಹಾಗೆ ಅಂದ್ಕೊಂಡವನು ನಾನೊಬ್ಬನೇ ಹೋಗಬೇಕಾಗಿತ್ತು ಮತ್ತೆ ಸಂಜೆ ವಿಡಿಯೋ ಮಾಡೋಕ್ಕೆ. ಅಷ್ಟರಲ್ಲಿ ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬರು ಬಂದರು ನನ್ನ ಅಂಗಡಿ ಹತ್ರ ಸಾಯಂಕಾಲ 6:15ಗೆ ಸರಿಯಾಗಿ. ಅವರು ಯಾರಂದರೆ ಸರಿತಾ ಅವರ ಸನ್ ಕೃಷ್ಣ ಅವರು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದರು. ನನಗೆ ಫೋನ್ ಮಾಡಿದ್ರು, ಶಂಕರಣ್ಣ ನಿಮ್ಮ ಅಂಗಡಿ ಹತ್ರ ನಾನು ಬರ್ತೀನಿ ಅಂತ. ನಾನು ಬನ್ನಿ ಕೃಷ್ಣ ಅವರೇ ಅಂತ ಹೇಳಿದೆ. ಅಂಗಡಿ ಹುಡ್ಕೊಂಡು ಬಂದರು ಸಂಜೆ 6:15ಗೆ. ಕೃಷ್ಣ ಅವರು ಸಾಯಂಕಾಲ 6:15ಗೆ ಬಂದವರು 7:30 ತನಕ ನನಗೋಸ್ಕರ ಕಾದು ಕುಳಿತಿದ್ರು ಅಂಗಡಿ ಹೊರಗಡೆನೆ. ಅವತ್ತು ಶುಕ್ರವಾರ ಬೇರೆ. ನಮ್ಮ ಅಂಗಡಿಯಲ್ಲಿ ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ. ಪೂಜೆ ಆದಮೇಲೆ ನಾನು ಮತ್ತು ಸರಿತಾ ಅವರ ಸನ್ ಕೃಷ್ಣ ಇಬ್ಬರು ಸೇರಿ ಗಣೇಶನ ವಿಡಿಯೋ ಮಾಡೋಕ್ಕೆ ಹೋದ್ವಿ. ಅವರು ಒಂದು ವಿಡಿಯೋ ಮಾಡಿದ್ರು, ನಾನು ಮತ್ತೆ ವಿಡಿಯೋ ಮಾಡಿಕೊಂಡೆ. ಲೈಟಿಂಗ್ ಡೆಕೋರೇಷನ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಕೃಷ್ಣ ಅವರು ಗಣೇಶನ ಹತ್ರ ಒಂದು ವಿಡಿಯೋ ಮಾಡಿಕೊಂಡ್ರು. ವಿಡಿಯೋ ಮಾಡಿ ಮತ್ತೆ ಮೇನ್ ರೋಡ್ಗೆ ನಡ್ಕೊಂಡು ಬರಬೇಕಾದ್ರೆ ನಾನು ಅವರು ಜೊತೆಯಲ್ಲಿರೋ ವಿಡಿಯೋನ ಕೃಷ್ಣ ಅವರು ಮಾಡಿದ್ರು. ನಾನು ಏನು ಅಂದ್ಕೊಂಡೆ ಅಂದರೆ ಆ ಗಣೇಶನ ವಿಡಿಯೋ ಜೊತೆ ನಾವಿಬ್ಬರು ಮೀಟ್ ಆಗಿರೋದು ಅದರಲ್ಲಿ ಸೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಸರಿತಾ ಅವರ ಸನ್ ಅಲ್ಲೇ ಮಾತಾಡಿ ಈಶಾ ಅಮ್ಮ ನಮ್ಮಮ್ಮ ಅಂತಿದ್ದಾರೆ. ನಾನು ಅಲ್ಲೇ ಹೇಳಿದೆ, ಕೃಷ್ಣ ಅವರು ಸರಿತಾ ಅವರ ಸನ್, ಸರಿತಾ ಅವರು ಕೃಷ್ಣ ಅವರ ಮಮ್ಮಿ ಅಂತ. ಈಗ ಕೇಳಿ ಎಲ್ಲರೂ, ಸಮಸ್ತ ಯೂಟ್ಯೂಬ್ ವೀಕ್ಷಕರೇ ಗಮನ ಕೊಟ್ಟು ಕೇಳಿ, ಕಿವಿ ಕೊಟ್ಟು ಕೇಳಿ. ಈಶಾ ಅಮ್ಮ ನಮ್ಮಮ್ಮ, ಕೃಷ್ಣ ಅವರು ಸರಿತಾ ಅವರ ಸನ್, ಸರಿತಾ ಅವರು ಕೃಷ್ಣ ಅವರ ಮಮ್ಮಿ. ಇದು ಸತ್ಯ, ಇದು ನಿತ್ಯ, ಇದು ನೇರ, ಇದು ದಿಟ್ಟ ನಿರಂತರ. ಗಣೇಶನ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳನ್ನ ಇಟ್ಟು ಶೋ ಮಾಡವ್ರೆ. ಗಣೇಶನ ಅಕ್ಕಪಕ್ಕ 2 ನವಿಲುಗಳು ಮತ್ತು ಮುಂದೆ ಗೌರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡವ್ರೆ. ವೀಕ್ಷಕರೇ, ನಿಮಗೆ ಗೊತ್ತಾ, ಕೃಷ್ಣ ಅವರ ಮಮ್ಮಿ ವೈಟ್, ಸರಿತಾ ಅವರ ಸನ್ ಬ್ಲ್ಯಾಕ್. ಈ ಡೈಲಾಗ್ನ ಹೇಳಿದವರು ಒಬ್ಬರು ಯೂಟ್ಯೂಬರ್. ಅವರ ಹೆಸರು ಉಮಾಶಾಸ್ತ್ರಿ ಅಂತ. ಅವರು ಒಂದು ಸಾರಿ ಹೇಳಿದ್ರು, ಸಖತ್ತಾಗಿದ್ದಾರೆ ಕೃಷ್ಣ ಅವರ ಮಮ್ಮಿ, ಬಟ್ ಇವರು ವೈಟ್ ಇದ್ದಾರೆ, ನಮ್ಮ ಕೃಷ್ಣಣ್ಣ ಬ್ಲ್ಯಾಕ್ ಇದ್ದಾರೆ ಅಂತ ಹೇಳಿದ್ರು. ಉಮಾಶಾಸ್ತ್ರಿ ಅವರು ನನಗೆ ವಾಯ್ಸ್ ಮೆಸೇಜ್ ಕಳಿಸಿದರು ಈ ಥರ, ಸಖತ್ತಾಗಿದ್ದಾರೆ ಕೃಷ್ಣ ಅವರ ಮಮ್ಮಿ, ಬಟ್ ಇವರು ವೈಟ್ ಇದ್ದಾರೆ, ನಮ್ಮ ಕೃಷ್ಣಣ್ಣ ಬ್ಲ್ಯಾಕ್ ಇದ್ದಾರೆ ಅಂತ ಮೆಸೇಜ್ ಕಳಿಸಿದರು ವಾಯ್ಸಲ್ಲಿ. ನನಗೆ ಈ ಡೈಲಾಗ್ನ ಕೇಳಿ ನಗು ತಡೆಯೋಕೆ ಆಗ್ತಿರ್ಲಿಲ್ಲ. ಯಾವಾಗಲೂ ನಗು ಬರೋದು ಈ ಡೈಲಾಗ್ ಕೇಳಿದ್ರೆ. ಈಗಲೂ ಕೂಡ ನಗು ಬರ್ತಾಯಿದೆ ನನಗೆ. ಅಮ್ಮ ಕೂಡ ನಗ್ತಾಯಿದ್ರು ಈ ಡೈಲಾಗು ಈ ಥರ ಬ್ಲ್ಯಾಕ್ ವೈಟ್ ಅಂತ ನಗ್ತಾಯಿದ್ರು ಅಮ್ಮ ಕೂಡ. ಉಮಾಶಾಸ್ತ್ರಿಯವ್ರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು, ಯಾಕಂದರೆ ಈ ಡೈಲಾಗ್ನ ಹೇಳ್ಕೊಟ್ಟಿದ್ದಕ್ಕೆ. ಕೃಷ್ಣ ಅವರ ಮಮ್ಮಿ ವೈಟ್, ಸರಿತಾ ಅವರ ಸನ್ ಬ್ಲ್ಯಾಕ್ ಅಂತ.
ಎಲ್ಲರೂ ಈ ವಿಡಿಯೋನ ನೋಡಿ ಖಂಡಿತ ನಗ್ತಾರೆ. ಅದರಲ್ಲೂ ಈ ವಿಡಿಯೋನ ಯಾರು ನೋಡಬೇಕಂದ್ರೆ ಕೃಷ್ಣ ಅವರ ಮಮ್ಮಿ ಸರಿತಾ ಅವರು, ಅವರ ಸನ್ ಮತ್ತು ಉಮಾಶಾಸ್ತ್ರಿ ಅವರು ನೋಡಬೇಕು, ಇನ್ನೂ ಚೆನ್ನಾಗಿರುತ್ತೆ. ಸಂಜೆ 7:15ಗೆ ನಾನು ಮತ್ತು ಕೃಷ್ಣ ಅವರು ಇಬ್ಬರು ಹೋಗಿ ಮಾಡ್ಕೊಂಡು ಬಂದ ವಿಡಿಯೋ. ಇದರಲ್ಲಿ ಕೃಷ್ಣ ಅವರು ವಿಡಿಯೋ ಮಾಡ್ತಿರೋದು ಕಾಣಿಸುತ್ತೆ, ಪೂರ್ತಿ ಮುಖ ಕಾಣಿಸಲ್ಲ. ಅವರು ಕೂಡ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಒಂದಿನ ನಾನು ಕೃಷ್ಣ ಅವರ ಲೈವ್ಗೆ ಹೋಗಿದ್ದೆ. ಕೃಷ್ಣ ಅವರು ಏನಂತ ಅಂದರು ಅಂದರೆ, ಶಂಕರಣ್ಣ, ಈಶಾ ಅಮ್ಮ ನಿಮ್ಮಮ್ಮ, ಸರಿತಾ ಅವರು ನನ್ನ ಮಮ್ಮಿ ಅಂತ ಹೇಳಿದರು ಅವರೇ. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ. ಗೊಲ್ಲ ನೆನೆಸಿದವ ಕಳ್ಳ ನೆನೆಸಿದವ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ಅದಿನಮಣಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ಅದಿನಮಣಿ. ಇದು ಗಾಂಧಿ ಬಜಾರ್ ಮೇನ್ ರೋಡ್. ಗಾಂಧಿ ಬಜಾರ್ ಮೇನ್ ರೋಡ್ ಪೂರ್ತಿ ಲೈಟಿಂಗ್ ಡೆಕೋರೇಷನ್ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಗಾಂಧಿ ಬಜಾರ್ ಸರ್ಕಲ್ನಲ್ಲೂ ಲೈಟಿಂಗ್ ಡೆಕೋರೇಷನ್ ಇತ್ತು. ಗಾಂಧಿ ಬಜಾರ್ ಸರ್ಕಲ್ನಲ್ಲಿ ಬಲಗಡೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಬ್ಬರೂ ಇರೋದು ಸ್ಟ್ಯಾಚ್ಯೂ ಇತ್ತು.